ನಾನು ಒಂದಿಷ್ಟು ಅಬ್ಸರ್ವ್ ಮಾಡೀನಿ. ನನ್ನೊಳಗಾಯಿತು ಅಥವಾ ಇನ್ನೊಬ್ರೊಳಗಾಯಿತು, ಕೆಲವೊಂದು ಐಟಮ್ ನಿಮಗೆ ಹೊಳ್ಳಿ ಸಿಕ್ಕಾಗ ಎಷ್ಟು ಖುಷಿಯಾಗಿರ್ತೀರಿ. ಈಗ ನಾವು ಯಾರಿಗಾರ ಸೇಫ್ಟಿ ಪಿನ್ ಕೊಟ್ಟಿರ್ತೀವಿ, ನಮ್ಮ ಅರ್ಜೆಂಟ್ ಟೈಮ್ನಾಗ ಅವ್ರು ಬಂದು ಕೈಯಾಗಿಟ್ಟಾಗ ಎಷ್ಟು ಖುಷಿ ಆಗಿರಬಾರ್ದು. ಆಮೇಲೆ ಯಾರ್ದಾರ ಮನೆಗೆ ನೀವು ಪಾರ್ಸಲ್ಲಿಗಂತ ಒಂದು ಬಾಕ್ಸ್ನಾಗ ಏನಾರ ಹಾಕಿ ಕೊಟ್ಟಿರ್ತೀರಿ, ಮುಂದವ್ರು ಯಾವಾಗೋ ಭೇಟಿ ಆದಾಗ ಅದನ್ನು ಹೊಳ್ಳಿ ಕೊಟ್ಟಾಗ. ಆಮೇಲೆ ನೇಬರ್ಸಿಗೆ ನೀವು ಏನಾರ ಮನೆಯೊಳಗೆ ತಿಂಡಿ ಮಾಡಿರ್ತೀರಿ, ಅವ್ರಿಗೆ ಕೊಟ್ಟಿರ್ತೀರಿ, ಅವರು ಹೊಳ್ಳಿ ಮತ್ತು ತಿನ್ನೋದು ಸಾಮಾನು ಏನಾರ ಹಾಕಿ ಕೊಟ್ಟಾಗ. ಆಮೇಲೆ ಮನೆ ಒಳಗೆ ಏನಾರ ಕರ್ಚೀಫ್ ಮಿಸ್ ಆಗಿರ್ತದೆ, ಇಲ್ಲಾಂದ್ರೆ ಎಲ್ಲರ ಹೋದಾಗ ಬಿಟ್ಟಿರ್ತೀರಿ, ಆ ಕರ್ಚೀಫ್ ನಿಮಗೆ ಮತ್ತೆ ಸಿಕ್ಕಾಗ ಎಷ್ಟು ಖುಷಿ ಪಟ್ಟಿರ್ತೀರಿ. ಆಮೇಲೆ ಈಗ ಮಕ್ಕಳು ಬರ್ಡೇಗೆ ಹೋಗಿರ್ತಾರೆ, ಹೊಳ್ಳಿ ಬರೋಬೇಕಾದ್ರೆ ರಿಟರ್ನ್ ಗಿಫ್ಟ್ ಸಿಕ್ಕಿರ್ತದೆ, ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅವಾಗ. ಇನ್ನು ಹೆಣ್ಮಕ್ಳು ಮದುವೆ ಮುಂಜ್ವಿ ಅಂತ ಹೋಗಿರ್ತಾರೆ, ಅಲ್ಲೇನೋ ರಿಟರ್ನ್ ಗಿಫ್ಟ್ ಸಿಕ್ಕಿರ್ತದೆ, ಆದ್ರೆ ಖರೆ ಖುಷಿ ಎದ್ರೊಳಗಿರ್ತದೆ, ತಾಂಬೂಲ ಒಳಗೆ. ಯಾಕಂದ್ರೆ ಮರ್ದಿನಾಗ ಒಂದು ಚಟ್ನಿ ಮಾಡಲಿಕ್ಕೆ ಕಾಯಿ ಆತು ತಗೋ ಅಂತಿರ್ತಾರೆ. ಆಮೇಲೆ ಯಾರಿಗಾರ ನೀವು ದುಡ್ಡು ಕೊಟ್ಟಿರ್ತೀರಿ, ಆ ದುಡ್ಡು ಬರ್ತದಂತ ಅಂದ್ಕೊಂಡಿರಂಗಿಲ್ಲ, ಅಥವಾ ಮರ್ತು ಹೋಗಿರ್ತೀರಿ, ಆವಾಗ ಅವರ ನೆನೆಸ್ಕೊಂಡು ಮತ್ತು ದುಡ್ಡು ನಿಮಗೆ ಕೊಟ್ಟಾಗ ಎಷ್ಟು ಖುಷಿ ಪಟ್ಟಿರ್ತೀರಿ. ಖರೆ ಅದ ಹೌದಿಲ್ಲ. ಮತ್ತು ನನ್ನ ಅಬ್ಸರ್ವೇಷನ್ನು